ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅವಿಶ್ವಾಸ ಗೊತ್ತುವಳಿ ಸಭೆಯಲ್ಲಿ ವಿಶ್ವಾಸ ಉಳಿಸಿಕೊಂಡ ಅಧ್ಯಕ್ಷರಾದ ಚಂದ್ರೇಗೌಡ. ಸಭೆಯಲ್ಲಿ ಜೆಡಿಎಸ್ನವರಿಗೆ ತೀವ್ರ ಮುಖಭಂಗ. ಈ ಗೆಲುವು ಜಿಲ್ಲೆಯ ಜನತೆಯ ಸ್ವಾಭಿಮಾನ, ಆತ್ಮಗೌರವದ ಜಯ. ನಗರಸಭಾ ಅಧ್ಯಕ್ಷ ಚಂದ್ರೇಗೌಡ ಹೇಳಿಕೆ. ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಪಕ್ಷಾತೀತವಾದ ಚಂದ್ರೇಗೌಡರನ್ನು ಬೆಂಬಲಿಸಿದ್ದೇವೆ ಹೊರತು ಯಾವುದೇ ಹೊಂದಾಣಿಕೆ ರಾಜಕೀಯ ಇಲ್ಲ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ವಾರ್ತೆಗಳ ವಿವರ. ಫ್ರಾಂಕ್ಫರ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವಾಷಿಂಗ್ಟನ್ನ ಗೌರವ ಡಾಕ್ಟರೇಟ್ ಪಡೆದಿರುವ ಅಮೋಘ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಅವರನ್ನು ಸಿಬ್ಬಂದಿ ವರ್ಗದವರೆಲ್ಲರೂ ಸೇರಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸ ಗೊತ್ತುವಳಿ ಸಭೆಯಲ್ಲಿ ಚಂದ್ರೇಗೌಡರು ವಿಶ್ವಾಸ ಉಳಿಸಿಕೊಳ್ಳುವ ಮೂಲಕ ಗೆಲುವಿನ ನಗೆ ಬೀರಿದರೆ ಜೆಡಿಎಸ್ನವರಿಗೆ ತೀವ್ರ ಮುಖಭಂಗವಾಗಿದೆ. ಉಪಾಧ್ಯಕ್ಷೆ ಹೇಮಲತಾ ಕಮಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜೆಡಿಎಸ್ ಪರವಾಗಿ 21 ಜನರು ಕೈ ಎತ್ತುವ ಮೂಲಕ ಚಂದ್ರೇಗೌಡರ ವಿರುದ್ಧ ಅವಿಶ್ವಾಸಕ್ಕೆ ಮತ ಹಾಕಿದರು. ನಂತರ ಚಂದ್ರೇಗೌಡರ ಪರವಾಗಿ 16 ಮತಗಳು ಲಭಿಸುವ ಮೂಲಕ ಚಂದ್ರೇಗೌಡರು ಮತ್ತೊಮ್ಮೆ ಅಧ್ಯಕ್ಷರಾಗಿ ಮುಂದುವರಿಯಲು ಅನುವು ಮಾಡಿಕೊಟ್ಟಂತಾಗಿದೆ. ಆದರೆ ಜೆಡಿಎಸ್ ಪಕ್ಷದವರಿಗೆ ಚಂದ್ರೇಗೌಡರನ್ನು ಕೆಳಗಿಳಿಸಲಾಗದೆ ತೀವ್ರ ಮುಖಭಂಗಕ್ಕೆ ಒಳಗಾದರು. ಇಂದು ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ಮಧ್ಯಾಹ್ನ 12:30ಕ್ಕೆ ಸಭೆ ಆರಂಭವಾಗಬೇಕು. ಚಂದ್ರೇಗೌಡರು ಹಾಗೂ ಬಿಜೆಪಿ ಸದಸ್ಯರು ಮತ್ತು ಸಂಸದರೊಂದಿಗೆ ಕಾಂಗ್ರೆಸ್ ಸದಸ್ಯರು ಆಗಮಿಸಿದರು. ಆದರೆ ಜೆಡಿಎಸ್ನವರು ಬರಲು ತಡ ಮಾಡಿದ್ದರಿಂದ ಬಿಜೆಪಿ ಸದಸ್ಯರು ಆಯುಕ್ತ ರಮೇಶ್ ಕುಮಾರ್ ಅವರಿಗೆ ಸಭಾಂಗಣದ ಬಾಗಿಲನ್ನು ಮುಚ್ಚುವಂತೆ ಮನವಿ ಮಾಡಿದರು. ಆದರೆ ಆಯುಕ್ತರು ಸಭೆ ನಿಗದಿಯಾದ ಸಮಯಕ್ಕಿಂತ ಅರ್ಧ ಗಂಟೆ ಅವಕಾಶ ಇರುತ್ತದೆ ಎಂದು ಹೇಳಿದರು. 12:45ಕ್ಕೆ ಎಲ್ಲ ಸದಸ್ಯರು ಆಗಮಿಸಿದ ನಂತರ ಉಪಾಧ್ಯಕ್ಷೆ ಹೇಮಲತಾ ಕಮಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿತು. ನಂತರ ಅವಿಶ್ವಾಸ ಗೊತ್ತುವಳಿ ಸಭೆಯಲ್ಲಿ ವಿಶ್ವಾಸ ಮತ್ತು ಅವಿಶ್ವಾಸವನ್ನು ಮಂಡಿಸಲು ಉಪಾಧ್ಯಕ್ಷರು ಸೂಚನೆಯನ್ನ ನೀಡಿದರು. ಅದರಂತೆ ಮೊದಲಿಗೆ ಚಂದ್ರೇಗೌಡರ ವಿರುದ್ಧ ಮತ ಚಲಾಯಿಸಲು ಅವಕಾಶ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ನ 16 ಸದಸ್ಯರು ಹಾಗೂ ಎಂಎಲ್ಎ ಸ್ವರೂಪ್, ಎಂಎಲ್ಸಿ ಸೂರಜ್ ರೇವಣ್ಣ ಹಾಗೂ ಕಾಂಗ್ರೆಸ್ನ ಸದಸ್ಯೆ ಎಚ್ಎಂ ವಿಜಯ ಹಾಗೂ ಪಕ್ಷೇತರ ಸದಸ್ಯರಾದ ಅಲ್ಫಿಯಾ ಫಯಾಜ್, ಗೌಸಿಯಾ ಅಲ್ತಾಸ್ ಅವರು ಜೆಡಿಎಸ್ ಪರವಾಗಿ ಕೈ ಎತ್ತುವ ಮೂಲಕ ಒಟ್ಟು 21 ಮತಗಳು ಅವಿಶ್ವಾಸಕ್ಕೆ ಚಲಾವಣೆಯಾದವು. ನಂತರ ಚಂದ್ರೇಗೌಡರ ಪರವಾಗಿ ವಿಶ್ವಾಸಕ್ಕಾಗಿ ಮತ ಚಲಾವಣೆ ಅವಕಾಶ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿಯ 13 ಸದಸ್ಯರು, ಸಂಸದ ಶ್ರೇಯಸ್ ಪಟೇಲ್, ಓರ್ವ ಕಾಂಗ್ರೆಸ್ ಸದಸ್ಯೆ ಮತ್ತು ಪಕ್ಷೇತರ ಸದಸ್ಯೆ ಮಂಗಳ ಪ್ರದೀಪ್ ಸೇರಿ ಒಟ್ಟು 16 ಮತಗಳನ್ನು ಪಡೆಯುವ ಮೂಲಕ ವಿಶ್ವಾಸವನ್ನು ಉಳಿಸಿಕೊಂಡು ಚಂದ್ರೇಗೌಡರನ್ನು ಮತ್ತೆ ಅಧ್ಯಕ್ಷರನ್ನಾಗಿ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟರು. ಮತ್ತೆ ಅಧ್ಯಕ್ಷರಾಗಿ ಮುಂದುವರೆದ ಚಂದ್ರೇಗೌಡರನ್ನು ಸಂಸದ ಶ್ರೇಯಸ್ ಪಟೇಲ್ ಮತ್ತು ಬಿಜೆಪಿಯ ಎಲ್ಲ ಸದಸ್ಯರು ಅಭಿನಂದಿಸಿ ಶುಭ ಹಾರೈಸಿದರು. ಈ ಗೆಲುವು ಜಿಲ್ಲೆಯ ಜನತೆಯ ಸ್ವಾಭಿಮಾನ, ಆತ್ಮಗೌರವದ ಜಯ. ಅಭಿವೃದ್ಧಿ ಹರಿಕಾರ ಪ್ರೀತಂ ಗೌಡ, ಶ್ರೇಯಸ್ ಪಾಟೀಲ್ ಅವರ ಬೆಂಬಲದಿಂದ ಗೆದ್ದಿದ್ದೇನೆ. ಮುಂದೆ ಅವರ ಮಾರ್ಗದರ್ಶನದಲ್ಲಿ ನಡೆಯುವೆ. ನಗರದ ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ಚಂದ್ರೇಗೌಡ ಹೇಳಿದರು. ಮಾಧ್ಯಮದೊಂದಿಗೆ ನಗರಸಭೆಯ ವಿಶೇಷವಾಗಿ ಬಿಜೆಪಿಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ನಾನು ಅನೈತಿಕ ಚಟುವಟಿಕೆ, ಅನ್ಯಾಯ ಮಾಡಿರಲಿಲ್ಲ, ಅವ್ಯವಹಾರ ಮಾಡಿರಲಿಲ್ಲ. 3-4 ತಿಂಗಳು ಸಹಕಾರ ಕೇಳಿದೆ, ಆದರೆ ಕೊಡಲಿಲ್ಲ. ಪ್ರೀತಂ ಗೌಡರು ಬೆಂಬಲ ನೀಡಿದ್ರು. ಜೆಡಿಎಸ್ ಸದಸ್ಯರಲ್ಲಿ ಕೆಲವರು ನನ್ನ ಪರ ಇದ್ದಾರೆ. ಈವರೆಗೆ ಕಪ್ಪು ಚುಕ್ಕಿ ಬಾರದಂತೆ ಆಡಳಿತ ನಡೆಸಿದ್ದೇನೆ. ಎಲ್ಲರ ಸಹಕಾರ ಪಡೆದು ಉತ್ತಮ ಕೆಲಸ ಮಾಡುವೆ ಎಂದು ಹೇಳಿದರು. ಜನತೆಯ ಸ್ವಾಭಿಮಾನದ ಆತ್ಮಗೌರವದ ಗೆಲುವು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ನನ್ನ ಗೆಲುವಿಗೆ ಸಹಕಾರ ನೀಡಿದ ಅಭಿವೃದ್ಧಿಯ ಹರಿಕಾರ ಶ್ರೀ ಜೆ ಪ್ರೀತಂ ಗೌಡ ಮಾಜಿ ಶಾಸಕರು ಹಾಗೂ ಶ್ರೇಯಸ್ ಮಹೇಶ್ ಪಟೇಲ್ ನಮ್ಮ ಹಾಸನ ಲೋಕಸಭಾ ಸದಸ್ಯರು ಅವರಿಬ್ಬರು ನನಗೆ ಸಾಥ್ ಕೊಟ್ಟು ನೀವು ಉತ್ತಮವಾದ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀರಿ. ನಗರಸಭೆಯಲ್ಲಿ ಯಾವುದೇ ಅವ್ಯವಹಾರ, ಕಪ್ಪು ಚುಕ್ಕೆ ಇಲ್ಲದಂತೆ
ಜನಸೇವೆನ ಮಾಡ್ಕೊಂಡು ಹೋಗ್ತಿದ್ರಿ. ನಿಮ್ಮ ಈ ಒಳ್ಳೆ ಕಾರ್ಯಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿ ಅವರಿಬ್ಬರು ನಮ್ಮೆಲ್ಲ ಬಿಜೆಪಿ ಸದಸ್ಯರು, ಸಹ ಸದಸ್ಯರು ಹಾಗೂ ಶ್ರೇಯಸ್ ಮತ್ತು ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಎಲ್ಲ ಸೇರಿ ನನ್ನನ್ನು ಬೆಂಬಲಿಸಿದ್ದಾರೆ. ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ. ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇನೆ. ಇನ್ನು ಮುಂದೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ, ಯಾಕೆಂದ್ರೆ ಅವರು ಯಾವಾಗಲೂ ಅವರು ಜಾತಿ, ಮತ, ಆ ಜನ ಈ ಜನ ಅಂತ ನೋಡಿದವರನ್ನ, ಆ ರೀತಿ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು. ಅವರ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಹಾಸನವನ್ನು ಉತ್ತಮ ನಗರವನ್ನಾಗಿ ಮಾಡುವುದರಲ್ಲಿ ಪರಿಶ್ರಮಿಸಿ ನಾನು ಹಗಲಿರುಳು ಶ್ರಮಿಸುತ್ತೇನೆ ಅಂತ ಹೇಳಿ ಈ ಮೂಲಕ ಹೇಳ್ತೇನೆ. ನಾನು ಈಗ 4 ದಿನದಿಂದ ಹೇಳಿದ್ದೆ, ನನಗೆ ಹಾಸನಾಂಬ ದೇವಿ ಆಶೀರ್ವಾದ ಇದೆ ಹಾಗೂ ನಾನು ಹಾಸನದ ಸಾಲ್ಗಾಮೆ ಸೀಗೆ ನಾಡೋನು, ನಮ್ಮ ಸಾಲ್ಗಾಮೆ ತಿಮ್ಮನಹಳ್ಳಿಯ ಗ್ರಾಮದೇವತೆ ಕೊಲ್ಲಾಪುರದ ಆಶೀರ್ವಾದ ತೆಗೆದುಕೊಂಡು ಕೆಂಡ ಹಾದು ಬಂದಿದ್ದೆ. ನನಗೆ ಜಯಗಳಿಸುವಂತೆ ಮಾಡುವಂತ ಆ ದೇವಿ ಹಾಸನಾಂಬೆ ಹಾಗೂ ಕೊಲ್ಲಾಪುರದ ಆಶೀರ್ವಾದದಿಂದ, ಮನೆ ದೇವರ ಆಶೀರ್ವಾದದಿಂದ ನಾನು ಈ ಜಯವನ್ನ ಗಳಿಸಿದ್ದೀನಿ. ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಇದರಲ್ಲಿ ನಮ್ಮ ನಗರಸಭಾ ಸದಸ್ಯರಾದ ರಕ್ಷಿತ್, ದಯಾನಂದ್, ಮೋಹನ್ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು, ವಿಸ್ಕಿ, ಪ್ರದೀಪ್, ಪುನಿ, ಸಂತೋಷ್, ಮಹೇಶ್, ಸುಜಾತ ಮಹೇಶ್ ಹಾಗೂ ಎಲ್ಲರೂ, ಕೆಲವರು ಹೆಸರು ಮರೆಯಬಹುದು. ಅವರು ಎಲ್ಲರೂ ಸೇರಿ ನನ್ನನ್ನು ಬಿಜೆಪಿಯ ಬೆಂಬಲಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೀವು ಜೆಡಿಎಸ್ ಸಿಂಬಲ್ ಗೆದ್ದಿರೋ ಸದಸ್ಯ? ಹೌದು, ಜೆಡಿಎಸ್ ಸಿಂಬಲ್ ಸದಸ್ಯ. ಜೆಡಿಎಸ್ ಟಕ್ಕರ್ ಕೊಟ್ಟಿದ್ದೀರಾ? ಹೌದು. ನನಗೆ ನನ್ನ ಮೇಲೆ ಅವಿಶ್ವಾಸ ತಂದ್ರು. ನಾನು ಕೇಳಿದ್ದನ್ನ ಯಾಕೆ ಅವರು ರಾಜೀನಾಮೆ ಕಡೆ ಮಾತಾಡತ್ತಂದ್ರು. ನಾನೇ ನಗರಸಭೆ ಅವ್ಯವಹಾರ ಮಾಡಿದ್ದೀನ, ಅನೈತಿಕತೆ ಮಾಡಿದ್ದೀನ, ಯಾವ್ದಾರ ಜನಗಳಿಗೆ ನಾನು ಸ್ಪಂದಿಸಿಲ್ವ? ನಾನು ಯಾವುದೇ ಕಾಲದಲ್ಲೂ ಫೋನ್ ಎತ್ತಿದ್ದೇನೆ. ಅವ್ರು ಹೇಳಿ ಸಮಸ್ಯೆಗಳನ್ನು ಸ್ಪಂದಿಸ್ತೀನಿ. ಇಲ್ಲಿ ಯಾವ ರೀತಿಯ ಅವ್ಯವಹಾರಕ್ಕೂ ನಾನು ಅವಕಾಶ ಮಾಡಿಕೊಡದೆ ನಗರಸಭೆಯನ್ನು ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ನಾನು JDS ಅಲ್ಲಿ 40 ವರ್ಷದಿಂದ ನಿಷ್ಠೆ, ಪ್ರಾಮಾಣಿಕ, ಶ್ರದ್ಧೆಯಿಂದ ದುಡಿದಿರೋನು. ನನಗೆ ಒಂದು 3-4 ತಿಂಗಳ ಕಾಲಾವಕಾಶ ಕೊಡಿ ಎಂದು ಅವರು ಕೊಡ್ಲಿಲ್ಲ. ಆದ್ರಿಂದ ನನಗೆ ಬೇಸರವಾಗಿ ನಾನು ಅನ್ಯ ಪಕ್ಷದ ಬೆಂಬಲ ಕೋರಿದೆ. ಬೇರೆ ಸದಸ್ಯರು ನಮ್ಮಲ್ಲೂ ಕೆಲವರು ವಿಟ್ಟು ಕೊಟ್ಟಿರೋದ್ರಿಂದ ಆ ಪಕ್ಷದ ಪರವಾಗಿ ಇದ್ರೆ ಹೊರತು ಮಾನಸಿಕವಾಗಿ ಅವರೆಲ್ಲರೂ ನನಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ನಾನು ಪ್ರೀತಂಗೌಡರು, ಶ್ರೇಯಸ್ವರ ಮೊರೆ ಹೋದೆ. ಹಾಗಾಗಿ ಅವರು ನನಗೆ ನಮಗೆ ಇಲ್ಲಿ ಪಕ್ಷ, ಜಾತಿ ಭೇದ ಅವೇನೂ ಇಲ್ಲ, ಒಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಸೇವೆ ಆಸಕ್ತಿ ನಿರಂತರವಾಗಿ ದೊರೆಯಲಿ ಅಂತ ಹೇಳಿ ನನಗೆ ಅವರು ಆಶೀರ್ವಾದ ಮಾಡಿ, ಆಶ್ರಯಿಸಿ ಅವರ ಸದಸ್ಯರಿಗೆಲ್ಲ ಹೇಳಿ ನನ್ನನ್ನು ಬೆಂಬಲಿಸುವಂತೆ ಹೇಳಿದ್ರು. ಅದರಂತೆ ನಾನು ಇವತ್ತು ಜಯ ಗಳಿಸಿದ್ದೇನೆ. ಇದು ಹಾಸನಾಂಬೆ ತಾಯಿ, ಹಾಸನ ಜನತೆಗೆ ಸಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇಚ್ಛೆ. ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಪಕ್ಷಾತೀತವಾಗಿ ಚಂದ್ರೇಗೌಡರನ್ನು ಬೆಂಬಲಿಸಿದ್ದೇವೆ ಹೊರತು ಯಾವುದೇ ಹೊಂದಾಣಿಕೆ ರಾಜಕೀಯ ಇಲ್ಲ ಎಂದು ಸಂಸದ ಶ್ರೇಯಸ್ ಪಟೇಲ್ ಸ್ಪಷ್ಟಪಡಿಸಿದರು. ಚಂದ್ರೇಗೌಡರು ತಮ್ಮ ಅವಧಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರ ಅಭಿವೃದ್ಧಿಗೆ ಮೆಚ್ಚಿ ಬಿಜೆಪಿ, ಕಾಂಗ್ರೆಸ್ ಸದಸ್ಯರೆಲ್ಲ ಬೆಂಬಲ ನೀಡಿದ್ದಾರೆ. ನಾನು ಕೂಡ ಅವರ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ಬೆಂಬಲ ನೀಡಿದ್ದು ವಿಶ್ವಾಸದಿಂದ ಮತ ಹಾಕಿದ್ದೇನೆ ಎಂದು ತಿಳಿಸಿದರು. ಸಭೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ಬಿಜೆಪಿ ನೀವು ಜೊತೆ ಅಂತ ಏನಿಲ್ಲ, ವೈಯಕ್ತಿಕವಾಗಿ ನನಗೆ ಅವರು ಕಾರ್ಯವೈಖರಿ, ಅವ್ರ ಕೆಲಸ ನನಗೆ ಇಷ್ಟ ಆಯ್ತು. ನಮ್ಮ ಸದಸ್ಯರಿಗೂ ಅದೇ ರೀತಿ ಇದ್ದು ನಾವಿಬ್ರು ಸಮಾನ ಮನಸ್ಕಾರದಿಂದ ಅವ್ರ ಪರ ಬಂದು ಮತ ಹಾಕಿದ್ವಿ. ಹೌದು, ಅದು ಗೊತ್ತಾಯ್ತು. ಹೌದು, ಅದು ನಾನು ಇವತ್ತು ನನಗೂ ಗೊತ್ತಿಲ್ಲ, ಇವತ್ತು ನಾನು ನೋಡಿದ್ದೀನಿ. ಆದ್ರೆ ಅವರ ಮನೋಭಾವದಿಂದ ಅವರು ಮತವನ್ನ ಚಲಾಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದಲ್ಲ ಯಾರ್ಯಾರು ಮುಂದಿನ ನಗರಸಭೆ ಚುನಾವಣೆ ಮತ್ತೆ ಬರ್ತದಾಗ ಯಾರ್ಯಾರು ಗೆಲ್ತಾರೆ, ಏನೇನ್ ಮಾಡ್ತಾರೆ ಅಂತ ಗೊತ್ತಾಗ್ತದಲ್ಲ. ಸರ್, ಇದು ಪ್ರೀತಮ್ ಗೌಡ್ರು ಮತ್ತು ಶ್ರೇಯಸ್ ಪಟೇಲ್ ಜಂಟಿ ಹೋರಾಟಕ್ಕೆ ಸಂದ ಜಯನ. ಇದು ಪ್ರೀತಮ್ ಗೌಡ್ರು ನ್ಯಾಯಕತ್ವದಲ್ಲಿ ಅಲ್ಲಿಯ ಒಂದು 14 ಸದಸ್ಯರ ಬಲದಲ್ಲಿ ಅವರು 14 ಸದಸ್ಯರು ಬಿಜೆಪಿಯವರು, ನಾವಿಬ್ರು ಕಾಂಗ್ರೆಸ್ನವರಿಬ್ರು ಸೇರಿ 16 ಜನ ಹಾಕಿದ್ದೀವಿ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಮೈತ್ರಿ ಏನಿಲ್ಲ. ಅವ್ರ ವ್ಯಕ್ತಿತ್ವ ಇಷ್ಟಪಟ್ಟು ವಿಶ್ವಾಸದ ವಿರುದ್ಧ ನಾವು ಮತ ಹಾಕ್ತೀವಿ. ಜೆಡಿಎಸ್ ವಿರುದ್ಧ ಅವ್ರನ್ನ ಮುನಿಸ್ಬೇಕು ಅಂತ ಏನಾರ ತೆರೆಮರೆಯಲ್ಲಿ ಮಾಡಿ ಆ ತರ ಏನಿಲ್ಲ. ಅವ್ರ ವ್ಯಕ್ತಿತ್ವ ನನ್ಗೆ ಇಷ್ಟ ಆಗಿತ್ತು, ಯಾರು ನಮ್ಮ ಚಂದ್ರೇಗೌಡರದು. ಹಾಗಾಗಿ ಮತವನ್ನ ಚಲಾಯಿಸಿದ್ವಿ. ಅದು ಇದರಲ್ಲಿ ಪಕ್ಷ ಅಂತ ಏನಿಲ್ಲ. ಯಾಕಂತ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿದ್ದರೆ ಹಾಸನದಲ್ಲಿ ಕಾಂಗ್ರೆಸ್ ಬಿಜೆಪಿ ಒಟ್ಟಾಗಿ ಹೆಗಲಿಗೆ ಹೆಗಲು ಕೊಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ತು ಸದಸ್ಯ ಸೂರಜ್ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವತ್ತು ನಮ್ಮ ನಗರಸಭಾ ಸದಸ್ಯರು ಹಾಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡಿಸಿದ್ದೆವು. ಅದರಲ್ಲಿ 21 ಮತಗಳು ನಮ್ಮ ಪರ ಬಂದಿದೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ಹೋರಾಡುತ್ತದೆ. ಆದರೆ ಹಾಸನದಲ್ಲಿ ಕಾಂಗ್ರೆಸ್ ಬಿಜೆಪಿ ಒಟ್ಟಾಗಿ ರಾಜಕೀಯ ಮಾಡುತ್ತಿದೆ. ಹೆಗಲಿಗೆ ಹೆಗಲು ಕೊಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ. ಇಂತಹ ಪರಿಸ್ಥಿತಿ ನೋಡಿದರೆ ನಾಚಿಕೆಯಾಗುತ್ತದೆ. ಯಾವುದೇ ಚುನಾವಣೆ ಬಂದರೂ ಇದೇ ರೀತಿ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ಕಳೆದ ಬಾರಿಯ ಸಂಸದರ ಚುನಾವಣೆಯಲ್ಲಿಯೂ ಇದೇ ರೀತಿ ಆಗಿದೆ. ಎರಡೂ
ರಾಷ್ಟ್ರೀಯ ಪಕ್ಷಗಳು ಒಂದಾಗಿ ನಡೆದುಕೊಂಡಿರುವುದು ಇದರಿಂದ ಪ್ರತಿ ಸದಸ್ಯರ ಬಣ್ಣ ಬಯಲಾದಂತಾಗಿದೆ. ಇವತ್ತಿನ ಘಟನೆಯಿಂದ ಅವರ ಬಣ್ಣ ಬಯಲಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಮ್ಮ ಪಕ್ಷದ 16 ಜನ ಸದಸ್ಯರು ಹಾಗೂ 2 ಪಕ್ಷೇತರ ಇಂಡಿಪೆಂಡೆಂಟ್ ಸದಸ್ಯರು ಕೂಡ ಇವತ್ತು ನಮ್ಮ ಪಕ್ಷದ ವಿರುದ್ಧವಾಗಲಿ ಅಥವಾ ಅದಕ್ಕೆ ಕ್ರಾಸ್ ಔಟ್ ಮಾಡೋದಾಗ್ಲಿ ಯಾವುದೇ ರೀತಿಯಾದಂಥ ಒಂದು ಚಟುವಟಿಕೆಗಳಿಗೆ ಒಳಗಾಗದೇನೆ ಪ್ರಾಮಾಣಿಕವಾಗಿ ಇವತ್ತು ಪಕ್ಷದ ಪರ ನಿಂತಿದ್ದಾರೆ. ಹೌದು, ಇವತ್ತದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಕ್ ಬಯಸ್ತೀನಿ. ಇದ್ರ ಜೊತೆಗೆ ಮಾನ್ಯ ಶಾಸಕರು ಸ್ವರೂಪ್ ಪ್ರಕಾಶ್ ಅವರು ಹಾಗೂ ನಾವು ಕೂಡ ಇವತ್ತು ಏನು ಈ ಚುನಾವಣೆ ಪ್ರಕ್ರಿಯೆಗೆ ನಾವು ಕೂಡ ಅದಕ್ಕೆ ಬೆಂಬಲ ಸೂಚಿಸಿದ್ವಿ. ಇವತ್ತು ಈ ಒಂದು ಪ್ರಕ್ರಿಯೆ ಬಗ್ಗೆ ಏನ್ ಪಕ್ಷ ಆಗ್ಲಿ ಅಥವಾ ನಗರಸಭಾ ಸದಸ್ಯರಾಗಲಿ ಯಾವುದೇ ಚಟುವಟಿಕೆಗಳು ಬೇಡ ಅಂತ ಹೇಳಕ್ ಬಯಸ್ತೀನಿ. ನಾನು ಒಬ್ಬ MLC ಆಗಲ್ಲ, ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳೋದಿಷ್ಟೇನೆ. ಇವತ್ತು ಯಾರ ಮುಖ ಏನು, ಯಾರ ಬಣ್ಣ ಏನು ಅನ್ನೋದು ಬಯಲಾಗಿದೆ. ಇವತ್ತು ನಮ್ಮ ಜಿಲ್ಲೆ ಜನ ನೋಡ್ತಾ ಇದ್ದಾರೆ. ಈ ರಾಷ್ಟ್ರೀಯ ಪಕ್ಷಗಳು, 2 ರಾಷ್ಟ್ರೀಯ ಪಕ್ಷಗಳು ಇವತ್ತು ಯಾವ ರೀತಿ ಯಾವುದೇ ಚುನಾವಣೆ ಬರಲಿ ಒಂದಾಗಿ ಇವತ್ತು ರಾಜಕಾರಣ ಮಾಡುವ, ಒಂದಾಗಿ ಇವತ್ತು ಈ ಕೆಲಸ ಮಾಡ್ತಾ ಇರೋದು ಇಡೀ ಜಿಲ್ಲೆನೇ ಗಮನಿಸ್ತಾ ಇದೆ. ಇಷ್ಟು ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ನಗರದ ಅಭಿವೃದ್ಧಿಗೆ ಎಲ್ಲಾ ನಗರಸಭಾ ಸದಸ್ಯರುಗಳು ಅವರೇ ಹೆಗ್ಲು ಕೊಟ್ಟು ಹೆಚ್ಚಿನ ರೀತಿ ದುಡಿತಾರೆ, ಹೆಚ್ಚಿನ ರೀತಿ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಅದಕ್ಕೆ ನಾವು ಹೆಚ್ಚಿನ ಸಹಕಾರನ ನಾವು ಮತ್ತು ಶಾಸಕರು ಇಬ್ಬರು ಕೂಡ ಅವ್ರಿಗೆ ಅವ್ರ ಜೊತೆ ಇರ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಈ ರಾಜ್ಯದಲ್ಲಿ ಈಗ ಹಾಸನದಲ್ಲಿ ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ, ನಾವೇನ್ ಹೇಳ್ಬೇಕಾಗಿಲ್ಲ. ಹಿಂದೆ ಲೋಕಸಭಾ ಚುನಾವಣೆಗೂ ಆಗಿರ್ಬೋದು ಅಥವಾ ಈಗಲೂ ಆಗಿರ್ಬೋದು, ಪ್ರತಿ ಸೊಸೈಟಿ ಎಲೆಕ್ಷನ್ ಪ್ರತಿ ಸೊಸೈಟಿ ಎಲೆಕ್ಷನ್ ಸ್ಥಳೀಯವಾದ ಎಲೆಕ್ಷನ್ಗಳಿಗೂ ಕೂಡ ಅದನ್ನ ಶಾಸಕರು ಕೂಡ ಅದು ಎದುರಿಸ್ತಾ ಇದ್ದಾರೆ. ಇವತ್ತು ವಿಷಯ ಇಷ್ಟೇನೆ, ನಿರೀಕ್ಷೆ ಇತ್ತು ಏನ್ ಚಂದ್ರೇಗೌಡರು ನಾವ್ ಎದುರಿಸ್ಬೇಕು ಅಥವಾ ಏನ್ ಕೆಲಸ ಮಾಡಿದಾರೋ ಅಥವಾ ಅವ್ರ ಬಗ್ಗೆ ಏನ್ ತಪ್ಪ ಅಭಿಪ್ರಾಯ, ಆ ರೀತಿಯಾದ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತ ವ್ಯವಸ್ಥೆ ಇರಲಿಲ್ಲ. ಎಲ್ಲಾ ನಗರಸಭಾ ಸದಸ್ಯರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆ ವಿಶ್ವಾಸನ ಮೂಡಿಸೋ ಕೆಲಸ ಮಾಡಿದ್ವಿ. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ JDSನ ನಗರಸಭಾ ಸದಸ್ಯರು ಹಾಜರಿದ್ದರು. ನೆಲೆಸಿದ್ದ ಸ್ಕೂಟಿಯಿಂದ 13 ಲಕ್ಷ ಹಣ ಕದ್ದು ಕಳ್ಳರು ಪರಾರಿಯಾಗಿರುವ ಘಟನೆ ಸಕಲೇಶಪುರ ನಗರದ BM ರಸ್ತೆಯಲ್ಲಿ ನಡೆದಿದೆ. ಕುಡುಗಹಳ್ಳಿಯ ಯೋಗೇಶ್ ಹಣ ಕಳೆದುಕೊಂಡ ವ್ಯಕ್ತಿ ತುರ್ತು ಕಾರ್ಯದ ನಿಮಿತ್ತ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ನಗರದ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನಲ್ಲಿ ಗಿರವಿ ಇಟ್ಟು 13 ಲಕ್ಷ ಪಡೆದಿದ್ದ ಯೋಗೇಶ್ ಅವರು ಉಳಿದ 2.5 ಲಕ್ಷ ಹಣವನ್ನು ಡ್ರಾ ಮಾಡಲು ಕೆನರಾ ಬ್ಯಾಂಕಿಗೆ ಆಗಮಿಸಿದ್ದಾರೆ. ಈ ನಡುವೆ ಕೆನರಾ ಬ್ಯಾಂಕ್ನೊಳಗೆ ಹೋಗುವ ಮುನ್ನ ತಮ್ಮ ಸ್ಕೂಟಿಯ ಸೇಫ್ಟಿ ಬಾಕ್ಸ್ನಲ್ಲಿ ಬ್ಯಾಂಕ್ ಆಫ್ ಬರೋಡಾದಿಂದ ತಂದಿದ್ದ 13 ಲಕ್ಷ ಹಣವನ್ನು ಇಟ್ಟು ಕೆನರಾ ಬ್ಯಾಂಕಿನೊಳಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳರು ಬೈಕಿನ ಬಾಕ್ಸ್ ಮುರಿದು ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕೂಡಲೇ ಪೊಲೀಸರಿಗೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಖದೀಮರ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಈಗ ಜಾಹೀರಾತು ನೋಡಿ ಮೇಡಮ್, ಇಂಥ ಆಫರ್ ಸುಮುಖ ಜ್ಯುವೆಲ್ಲರ್ಸ್ ಬಿಟ್ರೆ ಎಂಟೈರ್ ಹಾಸನ ಎಲ್ಲೂ ಸಿಗಲ್ಲ. ಎಂಟಿ ಕಾರ್ ತಳಿ, ಪ್ಲೇನ್ ಐಟಮ್ ತಳಿ, ಇದೇ ಅಕ್ಷತೆಗೆ 30% ಆಫರ್ ವೇಸ್ಟೇಜ್. ಎಸ್, ನಮ್ಮ ಹಾಸನದ NR ಸರ್ಕಲ್ನ ಪೈ ಶೋರೂಮ್ ಅಪೋಸಿಟ್ನಲ್ಲಿರೋ ಸುಮುಖ ಜ್ಯುವೆಲ್ಲರ್ಸ್ನಲ್ಲಿ ಇದೇ ಅಕ್ಷಯ ತೃತೀಯಾಗೆ ಇವರು ಕೊಡ್ತಾ ಇರೋ ಬಂಪರ್ ಆಫರ್ಸ್ಗಳಿಗೆ ನೀವು ಕೂಡ ಫಿದಾ ಆಗೋಗ್ತೀರಾ. ನೀವು ಆಂಟಿಕ್ ಗೋಲ್ಡ್ನ ತಗೊಳ್ಳಿ, ರೆಗ್ಯುಲರ್ ಗೋಲ್ಡ್ನ ತಗೊಳ್ಳಿ, ಯಾವುದೇ ತಗೊಂಡ್ರು ಬುಕ್ ಮಾಡುವಾಗ ಜಸ್ಟ್ 40% ಅಡ್ವಾನ್ಸ್ನ ಕೊಟ್ಟೋದ್ರೆ ಸಾಕು. ಅಕ್ಷಯ ತೃತೀಯ ದಿನ ಬಂದು 100% ಪೇಮೆಂಟ್ನ ಮಾಡಿ ಚಿನ್ನನ ಮನೆಗೆ ತಗೊಂಡು ಹೋಗ್ಬೋದು. ಬರೀ ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ಮೇಲೂ ಆಫರ್ ಇಟ್ಟಿದ್ದಾರೆ ಕಣ್ರಿ. ನೋ ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಮೇಲೆ 20% ಡಿಸ್ಕೌಂಟು, ಜೊತೆಗೆ 10% ಅಡ್ವಾನ್ಸ್ನ ಕೊಟ್ಟೋದ್ರೆ ಸಾಕು. ನಾವೀಗ 5 ವರ್ಷದಿಂದ ಈ ಜ್ಯುವೆಲ್ಲರ್ಸ್ ಶಾಪ್ಗೆ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರೋ ಸೆಲೆಕ್ಷನ್ ಎಲ್ಲ ಸಿಕ್ಕುತ್ತೆ. ಬೆಳ್ಳಿ ಚಿನ್ನ ಎಲ್ಲ ಅಂತ ಗ್ಯಾರಂಟಿ. ಮತ್ತು ನಾವೊಂದು 200 ಗ್ರಾಮ್ ಹತ್ರ ಚಿನ್ನ ಮಾಡಿಸಿದ್ದೀವಿ. ಕುಶನಗರ ಕೊಡಗಿಂದ ಬಂದಿರೋದು ಅಲ್ಲಿಂದ. ನನ್ನ ಮಗಳು ಇಲ್ಲೇ ಇದ್ದಾಳೆ, ಅವಳು ಒಂದು 4 kg ಮೇನ್ ಮಾಡಿಸಿದ್ದಾಳೆ. ಒಳ್ಳೆ ಇದು ಕೊಡ್ತಾರೆ ಮತ್ತು ಅವ್ರ ಕೈಗುಣ ಚೆನ್ನಾಗಿದೆ. ಬನ್ನಿ ತಗೊಂಡೋಗಿ. ಸುಮುಖ ಜ್ಯುವೆಲ್ಲರ್ಸ್ನ ತುಂಬ ಗೋಲ್ಡಿಂದ ಬರ್ತಾ ಇದ್ದೀವಿ. ಮದುವೆಗಿಂತ ಮುಂಚೆನೇ ನಾನು ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀನಿ. ಮದುವೆ ಆದಮೇಲೆ ತುಂಬ ಪರ್ಚೇಸ್ ಮಾಡಿದ್ದೀನಿ. ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲ್ಲರ್ಸೇ ಆಗಲಿ, ಡೈಮಂಡು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಯಾವ ಥರ ಡಿಸೈನ್ ಬೇಕು ನಾವು ಫೋಟೋ ಕೊಟ್ಟರೆ ಸಾಕು, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸರ್ವಿಸ್ ತುಂಬ ಚೆನ್ನಾಗಿದೆ. ಕಸ್ಟಮರ್ಸ್ ಜೊತೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಆಫರ್ಸ್ನ ಕೊಡೋಕೆ ಸುಮುಖ ಜ್ಯುವೆಲ್ಲರ್ಸ್ನವರು ರೆಡಿ ಆಗಿದ್ದಾರೆ. ಚಿನ್ನ ಬೆಳ್ಳಿ ತಗೊಳಕ್ ನೀವು ರೆಡಿನಾ? ಹಾಗಾದ್ರೆ ಬನ್ನಿ ಈ ಅಕ್ಷಯ ತೃತೀಯನ ಸುಮುಖ ಜ್ಯುವೆಲ್ಲರ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ. ಎಲ್ಲರ ಸುಮುಖ ಜ್ಯುವೆಲ್ಲರ್ಸ್ಗೆ ಬನ್ನಿ, ಆಫರ್ನ ತಗೊಳ್ಳಿ. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ.
ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. ಅಡ್ಮಿಷನ್ ಓಪನ್ ಫಾರ್ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು PUC. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, KNA ಎಕ್ಸ್ಟೆನ್ಷನ್, ಓಲ್ಡ್ ಚನ್ನರಾಯಪಟ್ಟಣ ರೋಡ್, ಹೊಳೆನರಸೀಪುರ. ಮೊಬೈಲ್ 9108510737, 9108510735. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ. ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವಿಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂತವನ್ನ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸೆರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರೆಸ್, ಹೆನ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಕ್ವರ್, ಆಸ್ಟ್ರೋಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ಕ್ವಾರ್ಕ್ ಅಕಾಡೆಮಿ ಸತತ 6 ವರ್ಷಗಳಿಂದ ನೀಟ್, JEE ಮತ್ತು CET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್, JEE ಮೇನ್ಸ್, KCET ಲಾಂಗ್ ಟರ್ಮ್, ನೀಟ್ ಮತ್ತು JEE ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ PUC ಮತ್ತು ಸೆಕೆಂಡ್ PUC, PCMB ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ. ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ, ಆಪೋಸಿಟ್ ಸ್ಫೂರ್ತಿ ಕಾಫಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, KR ಹಾಸನ್. ಮೊಬೈಲ್ ನಂಬರ್ 8865199496. ಎಲ್ಲರಿಗೂ ನಮಸ್ಕಾರ. ಸತತ 6 ವರ್ಷಗಳಿಂದ ನೀಟ್ CET ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ. ನಮ್ಮಲ್ಲಿ KCET ನೀಟ್ ಕ್ರ್ಯಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ. ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನಬಿಂದು ಕೋಚಿಂಗ್ ಸೆಂಟರ್, ಸತ್ಯಂ ಆರ್ಕೇಡ್ ಅಬೋವ್ ಬಂಧನ್ ಬ್ಯಾಂಕ್, ನಿಯರ್ ಸಹ್ಯಾದ್ರಿ ಸರ್ಕಲ್, ಸಾಲಗಾಮೆ ರೋಡ್, ಹಾಸನ್. ಮೊಬೈಲ್ ನಂಬರ್ 8762977772. ಡಿಪ್ಲೊಮಾ CET 2025 ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ. ಹಾಗೆ PGCET ಸ್ಪೆಷಲಿ MCAಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ. ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ. ಹೇ ಅರ್ಜುನ್, ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್. ಹೌದಾ? ವಿಶ್ ಮಿ ಲಕ್. ಹೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರೀ ಆಲ್ ದಿ ಬೆಸ್ಟ್? ಬೇರೆ ಏನಪ್ಪ? ಇವತ್ತು ಅಕ್ಷಯ ತೃತೀಯ. ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ. ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ? ಅಪ್ಪ, ಇದು ಅನುಭವದ ಮಾತು. ಕೇಳಿಸ್ಕೋ. ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ? ಅಕ್ಷಯ ತೃತೀಯದ ಶುಭಾಶಯಗಳು. ಈ ಅಕ್ಷಯ ತೃತೀಯವನ್ನು GST ಆಚರಿಸಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ.
ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ. ಜಿಆರ್ಟಿ ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1,500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಮನೆಗೆ ಶಾಶ್ವತ ಸಮೃದ್ಧಿಯನ್ನು ತನ್ನಿ. ಚಿನ್ನ, ಬೆಳ್ಳಿ ಹಾಗೂ ವಜ್ರದ ಮೇಲೆ ವಿಶೇಷ ಕೊಡುಗೆಗಳನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಚಿನ್ನ ಮತ್ತು ಬೆಳ್ಳಿಯ ಖರೀದಿಯೊಂದಿಗೆ ಸ್ಕ್ರಾಚ್ ಅಂಡ್ ವಿನ್ ಮಾಡಿ ವಿಶೇಷ ಕ್ಯಾಶ್ ಬ್ಯಾಕ್ ಪಡೆಯಿರಿ. ಇಂದೇ ತ್ವರೆ ಮಾಡಿ. ಕೊಡುಗೆಗಳು ಏಪ್ರಿಲ್ 18ರಿಂದ ಮೇ 1ರವರೆಗೆ ಮಾನ್ಯವಾಗಿರುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ಅನ್ವಯ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಎನ್ಆರ್ ವೃತ್ತದಲ್ಲಿರುವ ಪುನೀತ್ ರಾಜ್ಕುಮಾರ್ ಪ್ರತಿಮೆಯ ಸುತ್ತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿದ್ದು, ಇದರಿಂದ ಪ್ರತಿಮೆಯು ಹೊರಗೆ ಕಾಣದ ಪರಿಸ್ಥಿತಿಗೆ ಬಂದಿದ್ದು, ಕೂಡಲೇ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷೆ ಅಫರೋಜಾ ಬೇಗಂ ಮಾಧ್ಯಮದೊಂದಿಗೆ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜ್ಯದ ಜನತೆಯ ಮೇಲೆ ಮಿತಿಮೀರಿದ ಆರ್ಥಿಕ ಹೊರೆಯನ್ನು ಹೇರುತ್ತಿರುವುದರ ವಿರುದ್ಧ ನಮ್ಮ ಸಮಿತಿಯು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತದೆ. ಈಗಾಗಲೇ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನತೆಗೆ ಅತ್ತ ಕೇಂದ್ರ ಬಿಜೆಪಿ ಸರ್ಕಾರ ಅಡುಗೆ ಅನಿಲ ದರವನ್ನು ಹೆಚ್ಚಿಸಿದರೆ, ಇತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿದ್ಯುತ್, ಹಾಲು, ಬಸ್ ದರಗಳನ್ನು ಏರಿಸಿದ್ದು, ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರು. ಜನಸಾಮಾನ್ಯರು ಮತ್ತೆ ತಮ್ಮ ಖಾಸಗಿ ವಾಹನಗಳ ಕಡೆ ಮುಖ ಮಾಡುವಂತಾಗಿದೆ ಎಂದರು. ಜಾಗತಿಕವಾಗಿ ತೈಲ ಬೆಲೆಗಳು ಇಳಿಯುತ್ತಿದ್ದರೂ ಸಹ ತೈಲಗಳ ಮೇಲೆ ಅಬಕಾರಿ ಸುಂಕ ಹೆಚ್ಚಳ ಮಾಡುವ ಮೂಲಕ ಸರ್ಕಾರ ಹಗಲು ದರೋಡೆಗೆ ಇಳಿದಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಕಚ್ಚಾ ತೈಲಗಳ ಬೆಲೆ ಕುಸಿತದ ಲಾಭ ಜನಸಾಮಾನ್ಯರಿಗೆ ದೊರಕದಂತೆ ಮಾಡಲಾಗಿದೆ. ಬಡ ಮಧ್ಯಮ ವರ್ಗಗಳಿಗೆ ಅಭಿವೃದ್ಧಿಯ ಭರವಸೆ ನೀಡಿ ಅಧಿಕಾರಕ್ಕೆ ಏರಿರುವ ಸರ್ಕಾರಗಳು ಇದೀಗ ಜನತೆಯ ದೈನಂದಿನ ಜೀವನವನ್ನೇ ತ್ರಾಸದಾಯಕವನ್ನಾಗಿಸಿವೆ. ಒಂದು ಕಡೆ ಅಚ್ಚೆ ದಿನ್ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ತಮ್ಮದು ಜನಪರ ಸರ್ಕಾರ ಎನ್ನುವ ರಾಜ್ಯ ಸರ್ಕಾರ ಎರಡೂ ಸೇರಿಕೊಂಡು ಬೆಲೆ ಏರಿಕೆಯಿಂದ ಜನರನ್ನೇ ಲೂಟಿ ಮಾಡುತ್ತಿವೆ ಎಂದು ಹೇಳಿದರು. ಒಂದಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಹೊರೆಯನ್ನು ಹೊರಿಸ್ತಾ ಬರ್ತಾ ಇದೆ. ಡೀಸೆಲ್, ಪೆಟ್ರೋಲ್ಗಳ ಬೆಲೆ ಏರಿಕೆ, ಲೀಟರಿಗೆ 2 ರೂಪಾಯಿ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ. ಹಾಗೂ 550 ml ಹಾಲನ್ನು ನೀಡುತ್ತಿದ್ದ ರಾಜ್ಯ ಸರ್ಕಾರ 50 ml ಹಾಲನ್ನು ಕಡಿಮೆ ಮಾಡಿ 500 mlಗೆ ಎಷ್ಟು 550 mlಗೆ ಎಷ್ಟು ಬೆಲೆಯನ್ನು ತಗೊಳ್ತಿದ್ರು ಅಷ್ಟೇ ಬೆಲೆಯನ್ನು ತಗೊಳ್ತಾ ಇದ್ದಾರೆ. ಅಲ್ಲಿಗೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ಕಡೆಯಿಂದಲೂ ಜನಸಾಮಾನ್ಯರ ಮೇಲೆ ಹೊರೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರ ಒಂದು ಗ್ಯಾಸಿನ ಬೆಲೆಯನ್ನು ಹೆಚ್ಚು ಮಾಡಿದೆ. ಹಾಗಾಗಿ ನಾನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ವುಮೆನ್ ಇಂಡಿಯಾ ಮೂವ್ಮೆಂಟ್ ಹಾಸನ ಜಿಲ್ಲಾ ಸಮಿತಿಯ ವತಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಹೇಳುವುದೇನೆಂದರೆ, ಒಂದು ರೀತಿಯಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಬೆಲೆ ಏರಿಕೆಯಿಂದ ಬೆಲೆ ಏರಿಕೆಯು ನಿರಂತರವಾಗಿ ಏರಿಸ್ತಿರೋದ್ರಿಂದ ಅವರು ಈ ಬೆಲೆ ಏರಿಕೆಯಿಂದಲೂ ತತ್ತರಿಸಿ ಹೋಗಿದ್ದಾರೆ. ಇದನ್ನ ಖಂಡಿಸಿ ಈ ವುಮೆನ್ ಇಂಡಿಯಾ ಮೂವ್ಮೆಂಟ್ ಹಾಸನ ಜಿಲ್ಲಾ ಸಮಿತಿ ವತಿಯು ಈ ಸಂದರ್ಭದಲ್ಲಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಹೇರಾ ಬಾನು, ರಾಜ್ಯ ಸಮಿತಿ ಸದಸ್ಯೆ ರೂಬಿ ವಾಹಿದ್, ಹಶ್ಮತ್ ಬಾನು ಮತ್ತಿತರರು ಉಪಸ್ಥಿತರಿದ್ದರು. ಏಪ್ರಿಲ್ 30ರ ಬುಧವಾರದಂದು ಶ್ರೀ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದಾಗಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಪಿಪಿ ಐಸಾಮೇಗೌಡ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಅರಳೆಪೇಟೆಯಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ರುದ್ರಾಭಿಷೇಕ, ಮಹಾಪೂಜೆ, ಮಹಾಮಂಗಳಾರತಿ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಬೆಳಿಗ್ಗೆ 9:15ರಿಂದ ಶ್ರೀ ಬಸವೇಶ್ವರ ಸ್ವಾಮಿಯ ರಥೋತ್ಸವವು ನಂದಿಧ್ವಜ, ಕರಡಿ ಮಜಲು, ಮಂಗಳ ವಾದ್ಯದೊಂದಿಗೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಶ್ರೀ ಬಸವೇಶ್ವರ ಭಾವಚಿತ್ರವಿರುವ ಬೆಳ್ಳಿ ರಥ ಹಾಗೂ ವಿವಿಧ ವಾದ್ಯಗೋಷ್ಠಿಯೊಡನೆ ಮೆರವಣಿಗೆ ಪ್ರಾರಂಭವಾಗಲಿದ್ದು, ಇದರ ಉದ್ಘಾಟನೆಯನ್ನು ಹಾಸನ ಜಿಲ್ಲೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸಿ ಸತ್ಯಭಾಮ ಅವರು ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಬಸವ ಜಯಂತಿ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ ಆ ದಿನ ಬೆಳಿಗ್ಗೆ 6 ಗಂಟೆಗೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಲಿದೆ. ಮಹಾಮಂಗಳಾರತಿ ಆದ ನಂತರ ಬಸವೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಕರ್ನಾಟಕ ಸರ್ಕಾರದಿಂದ ಬೆಳ್ಳಿ ರಥದಲ್ಲಿ ಬಸವ ಪ್ರತಿಮೆಯನ್ನು ಬಸವ ಪುತ್ಥಳಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅದನ್ನು ಮೆರವಣಿಗೆ ಶುರುವಾಗುತ್ತದೆ. ಅದಕ್ಕೆ ಜಿಲ್ಲಾಧಿಕಾರಿಗಳಂತ ಸತ್ಯಮಾರವರು ನೆರವೇರಿಸಿದ್ದಾರೆ. ಆ ದಿನ ನಂತರ ಮೆರವಣಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಪ್ರವಾಸ ಮಾಡಿ ಹಾಸನದ ಕಲಾಕ್ಷೇತ್ರಕ್ಕೆ ತಲುಪೋದು. ನಂತರ ನಾವೆಲ್ಲರೂ ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ನಂತರ ನಮ್ಮ ಪ್ರಸಾದ ವಿನಿಯೋಗ ಇದೆ. ಹೀಗೆ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಉಪಾಧ್ಯಕ್ಷ ಬಿಎಂ ಭುವನಾಕ್ಷ, ಪ್ರಧಾನ ಕಾರ್ಯದರ್ಶಿ ಇಎಂ ರುದ್ರಕುಮಾರ್, ರವಿಕುಮಾರ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಲ್ಲ ಒಂದು ರೀತಿ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಹೊರೆ ಹಾಕುತ್ತಾ ಬಂದಿರುವುದನ್ನು ಖಂಡಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ನಿಂದ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಎಚ್ ರತೀಶ್ ರಾಜ್ ಹಾಗೂ ಜಕ್ಕನಹಳ್ಳಿ ಮೋಹನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಸ್ಥಾಪಿಸಲಾಗಿದೆ. ಇದು ಮುಚ್ಚಿ ಹೋಗುವಂತೆ ಕೆಲವು ರಾಜಕಾರಣಿಗಳು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕುತ್ತಿದ್ದಾರೆ. ಇದರ ಬಗ್ಗೆ ತಮಗೆ ಈ ಜಾಗದಲ್ಲಿ ಯಾರೂ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕದಂತೆ ಹಾಗೂ ಶುಚಿತ್ವ ಕಾಪಾಡುವಂತೆ ಹಾಲಿ ಹಾಕಿರುವ ಬ್ಯಾನರ್ಗಳನ್ನು ತೆಗೆಸುವಂತೆ ಈಗಾಗಲೇ 3 ಬಾರಿ ತಮಗೆ ಮನವಿ ಸಲ್ಲಿಸಿ ಇದೇ ವಿಷಯದಲ್ಲಿ ತಾವುಗಳು ಸೂಕ್ತ ಕ್ರಮ ಕೈಗೊಂಡು ಮುಂದೆ ಈ ಸ್ಥಳದಲ್ಲಿ ಯಾರೋ ಬ್ಯಾನರ್ಗಳನ್ನು ಹಾಕದಂತೆ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತೇವೆ ಹಾಗೂ ಮುಂದೆ ಯಾರೇ ಬ್ಯಾನರ್ ಹಾಕಿದಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಪರವಾನಗಿ ರದ್ದು ಮಾಡಬೇಕೆಂದು ವಿನಂತಿಸುತ್ತೇವೆ. ಎಲ್ಲರಿಗೂ ನಮಸ್ತೆ. ಇದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಹಾಗೂ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ. ಏನಪ್ಪ ವಿಷಯ ಅಂದರೆ, ನಮ್ಮ ಹಾಸನ ನಗರದಲ್ಲಿ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಬಳಿ ಎನ್ಆರ್ ವೃತ್ತದಲ್ಲಿ ಅಲ್ಲಿ ಒಂದು ಪ್ರತಿಮೆಗೆ ತುಂಬಾನೇ ಬ್ಯಾನರ್ ಅಡ್ಡ ಹಾಕಿದ್ದಾರೆ ಪ್ರತಿದಿನ. ಇದು ಹೆಚ್ಚು ಕಮ್ಮಿ ಸುಮಾರು 2 ವರ್ಷದಿಂದ ನಾವು ಮನವಿ ಕೊಡ್ತಾ ಇದ್ದೀವಿ ಡಿ ಸಿ ಮೇಡಮ್ ಅವ್ರಿಗೆ. ಎಷ್ಟೇ ಹೇಳಿದ್ರು ಯಾರು ಕೇಳೋದಿಲ್ಲ. ಹಾಗಾಗಿ ಮತ್ತೆ ಡಿ ಸಿ ಮೇಡಮ್ ಹತ್ರ ಮನವಿ ಕೊಡೋಕ್ಕೆ ಈಗೆಲ್ಲರೂ ಬಂದಿದ್ದೀವಿ ನಾವು. ದಯಮಾಡಿ ಅಲ್ಲಿಗೆ ಯಾರು ಫ್ಲೆಕ್ಸ್ ಹಾಕಬಾರ್ದು ಅಂತ ಡಿ ಸಿ ಮೇಡಮ್ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಹಾಗೂ ಅವರು ಆಯಿತು ಅಂತ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಯಾರು ಅಲ್ಲಿ ಫ್ಲೆಕ್ಸ್ ಹಾಕೋಕ್ಕೂ ಅನುಮತಿ ಕೊಡೋದಿಲ್ಲ ಅಂತಲೇ ಹೇಳಿದ್ದಾರೆ ಅವರು. ಬೇರೆ ಕಡೆ ಇದಕ್ಕೆ ನಾವು ಸ್ವಲ್ಪ ದಿನ ನೋಡ್ತೀವಿ. ತದನಂತರ ಒಂದು ಕಾರ್ಯಕ್ರಮ ಇದೆ, ಮುಂದಿನ ತಿಂಗಳು 14ನೇ ತಾರೀಕು ರಾಜ್ಕುಮಾರ್ ಹುಟ್ಟುಹಬ್ಬ ಇದೆ. ಅದಾದ್ಮೇಲೆ ನಾವೊಂದು ನಮ್ಮ ಸಂಘಟನೆಯಿಂದ ಒಂದು ಹೋರಾಟ ಹಮ್ಮಿಕೋಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿನ ನೆರವೇರಿಸಿರೋದು ಇಡೀ ಸಾರ್ವಜನಿಕರು ಅಲ್ಲಿ ಬಂದಾಗ ಅವ್ರನ್ನ ಜ್ಞಾಪಕ ಮಾಡ್ಕೊಳ್ಳಿ, ಕನ್ನಡದ ಬಗ್ಗೆ ಕಳಕಳಿ ಹೊಂದಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಸತೀಶ್ ಅವರು ಹೋರಾಟ ಮಾಡಿ ಸ್ಥಳೀಯ ಶಾಸಕರ ಬೆಂಬಲ ತೆಗೆದುಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ರಾಜಕಾರಣಿಗಳ ಒಂದು ಈ ಬ್ಯಾನರು ಮತ್ತೆ ಫ್ಲೆಕ್ಸು ಹಾವಳಿ ಹೆಚ್ಚಾಗಿದ್ದು, ಸ್ಥಳೀಯ ರಾಜಕಾರಣಿಗಳು ಈ ಬಗ್ಗೆ ಗಮನ ಹರಿಸಿ ಯಾವುದೇ ಫ್ಲೆಕ್ಸ್ ಹಾಕಬೇಡಿ ಅಂತ ಅವರ ಕಾರ್ಯಕರ್ತರಿಗೆ ಹೇಳೋದ್ರ ಮೂಲಕ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಹಾಗೂ ಜಿಲ್ಲಾಧಿಕಾರಿ ಮೇಡಮ್ ಅವರಲ್ಲಿ ನಾವು ಅವ್ರಿಗೆ ಕಳಕಳಿಯಿಂದ ಕೇಳ್ಕೊಳ್ತೇವೆ, ಈ ಒಂದು ಬ್ಯಾನರ್ಗಳನ್ನ ಯಾವಾಗಲೂ ಯಾರೂ ಸಹ ಹಾಕ್ದಂಗೆ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ.
ಮೋಹನ್ ಕುಮಾರ್. ಇದೇ ವೇಳೆ ಅಭಿಮಾನಿ ಸಂಘದ ವಿಜಯಲಕ್ಷ್ಮಿ ಅಂಜನಪ್ಪ, ಬಿಎಂ ಭುವನಾಕ್ಷ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅವಿಶ್ವಾಸ ಗೊತ್ತುವಳಿ ಸಭೆಯಲ್ಲಿ ವಿಶ್ವಾಸ ಉಳಿಸಿಕೊಂಡ ಅಧ್ಯಕ್ಷರಾದ ಚಂದ್ರೇಗೌಡ. ಸಭೆಯಲ್ಲಿ ಜೆಡಿಎಸ್ನವರಿಗೆ ತೀವ್ರ ಮುಖಭಂಗ. ಈ ಗೆಲುವು ಜಿಲ್ಲೆಯ ಜನತೆಯ ಸ್ವಾಭಿಮಾನ, ಆತ್ಮಗೌರವದ ಜಯ. ನಗರಸಭಾಧ್ಯಕ್ಷ ಚಂದ್ರೇಗೌಡ ಹೇಳಿಕೆ. ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಪಕ್ಷಾತೀತವಾದ ಚಂದ್ರೇಗೌಡರನ್ನು ಬೆಂಬಲಿಸಿದ್ದೇವೆ ಹೊರತು ಯಾವುದೇ ಹೊಂದಾಣಿಕೆ ರಾಜಕೀಯ ಇಲ್ಲ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.